ಇನ್ನು ಜಾತಿ ಗಣತಿ ವರದಿಗೆ ಹಲವು ಮಠಾಧೀಶರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಬಗ್ಗೆ ತುಮಕೂರು ಜಿಲ್ಲೆಯ ಹಲವು ಮಠಾಧಿಪತಿಗಳು ಅಪಸ್ವರ ಎತ್ತಿದ್ದಾರೆ. ಜಾತಿ ಗಣತಿ ವರದಿ ಅವೈಜ್ಞಾನಿಕ ಅಂತ ಮಠಾಧೀಶರು ಆರೋಪ ಮಾಡಿದ್ದಾರೆ. ಜಾತಿ ಗಣತಿ ವೇಳೆ ಯಾರೂ ಕೂಡ ನಮ್ಮಿಂದ ಮಾಹಿತಿ ಕೇಳಲಿಲ್ಲ. ಮಠದ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿಲ್ಲ. ಹಾಗಾಗಿ ಅದು ವೈಜ್ಞಾನಿಕವಾಗಿದೆ ಅಂತ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತ ಮಠಾಧೀಶರು ಆರೋಪ ಮಾಡ್ತಿದ್ದಾರೆ. ಜಾತ್ಯತೀತ ಅನ್ನೋ ಸರ್ಕಾರವೇ ಜಾತಿ ಲೆಕ್ಕ ಹಾಕೋದು ಎಷ್ಟು ಸರಿ? ಜಾತಿ ಭೇದ ಇಲ್ಲದೆ ಎಲ್ಲ ಸಮುದಾಯ ಬಡವರ ಲೆಕ್ಕ ಹಾಕಿ ಎಲ್ಲ ಸಮುದಾಯದ ಬಡವರಿಗೆ ಸವಲತ್ತು ಸಿಗಲಿ ಅಂತ ಮಠಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ. ಬಡತನ ರೇಖೆಗಿಂತ ಯಾರು ಇದ್ದಾರೆ, ಬಡತನ ರೇಖೆಯಲ್ಲಿ ಇದ್ದಾರೆ ಅಥವಾ ಕೆಳಗಡೆ ಇರ್ತಾರೆ ಅಂಥವ್ರನ್ನ ಗೊತ್ತಚ್ಚಿ. ಈಗ ಸವಲತ್ತುಗೋಸ್ಕರ ಇದೆಲ್ಲ ಜಾತಿ ಗಣತಿ ಹೌದಲ್ಲ, ಸವಲತ್ತು ಅನುಕೂಲ ಮಾಡಲಿಕ್ಕೋಸ್ಕರ ಜಾತಿ ಗಣತಿ ಮಾಡ್ತಿದ್ದಾರೆ. ಇಡೀ ಅಖಂಡ ಸಮಾಜವನ್ನು ಗಮನದಲ್ಲಿಟ್ಕೊಂಡು ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂಥವ್ರನ್ನ ಗೊತ್ತಚ್ಚಿ ಅವ್ರಿಗೆ ಯಾವ ರೀತಿಯ ಎಲ್ಲ ಸಮಾಜ ಸರ್ವೇ ಜನ ಸುಖಿನೋ ಭವಂತು ಅಂಥ ಪದ ಹೇಳಿದ ಮೇಲೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಬೇಕು ಅಂತ ಅಂದ ಮೇಲೆ ಬಸವಣ್ಣನವರ ತತ್ವವನ್ನು ಹಿಡಿದು ಪಾಲಿಸ್ತೀವಿ ಅಂತ ಅಂದ ಬಳಿಕ ಯಾರಿಗೆ ಎಲ್ಲ ಸಮಾಜದಲ್ಲೂ ಎಲ್ಲ ಜನಾಂಗದಲ್ಲೂ ಬಡವರು ಭಾಳ ಕಷ್ಟದಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂಥರ ನನ್ನ ದೃಷ್ಟಿಯಲ್ಲಿ ಅವೈಜ್ಞಾನಿಕವಾದ ವರದಿ ಅಂತ ಹೇಳಿ ಭಾವಿಸ್ತೀನಿ. ಅವೈಜ್ಞಾನಿಕವಾದ ವರದಿ ಯಾವ ರೀತಿ ಅವೈಜ್ಞಾನಿಕ? ಇಲ್ಲಿ ಸತ್ಯಾಂಶ ಅದು ಎಲ್ಲೋ ಕುತ್ಕೊಂಡು ಬರೆದಿದ್ದಾರೆ ಅಂತ ಅನಿಸುತ್ತೆ ನನಗೆ, ನನ್ನ ವೈಯಕ್ತಿಕವಾದ ಅಭಿಪ್ರಾಯ. 130 ಕೋಟಿನ ಏನೋ ಖರ್ಚು ಮಾಡಿದ್ದಾರೆ, 155 ಕೋಟಿ ಅಲ್ಲಲ್ಲ. ಈಗ ನೀವೇ ಒಂದು ಕಡೆ ಹೇಳಿದಿರಲ್ಲ, ಇಲ್ಲ ನೋಡಿಲ್ಲ ಅದನ್ನ, ಅಲ್ಲಲ್ಲ ನಮಗೆ ಕೇಳಿಲ್ವಲ್ಲ. ಈಗ ಕಾಂತರಾಜು ಆಮೇಲೆ ಜೀವರಾಜ್ ಹೌದು, ಈಗ ನಮ್ಮ ಮಠಕ್ಕೆ ಜಾತಿ ಗಣನೆ ಮಾಡ್ಬೇಕಾದ್ರೆ ನೀವು ಯಾವ ಜಾತಿಗೂ ಸಂಬಂಧಪಟ್ಟಿದ್ದಿಲ್ಲ, ನಿಮ್ಮನ್ನೇ ಕೇಳಬೇಕಿಲ್ಲ ಅಂತ ಅವ್ರು ಮಾಡ್ತಾ ಇರೋದೇ ಜಾತಿ ಗಣತಿಯ ಮೇಲೆ. ಜಾತಿ ಗಣತಿಗೆ ಅಂತ ಹೊರಟ ಮೇಲೆ ಪ್ರತಿಯೊಬ್ಬ ಮನುಷ್ಯನನ್ನು ಕೇಳಬೇಕು, ಇದು ನಮ್ಮ ಉದ್ದೇಶ. ಹೇಳ್ತಿರೋದು ಜಾತ್ಯತೀತ ಮನೋಭಾವನೆ ಅಲ್ಲೇ ಇಲ್ಲ. ಜಾತ್ಯತೀತ ಮನೋಭಾವನೆ ಬಿಟ್ಟು ಜಾತೀಯತೆ ಮನೋಭಾವನೆಯಿಂದ ಜಾತಿ ಗಣತಿ ಮಾಡಕ್ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿನೂ ಕೇಳಬೇಕು. ನಾವಿರುವ ಮಠ ಇರುವಂತ ಅಕ್ಕಪಕ್ಕ ಮನೆಗಳಲ್ಲಿ ಕೇಳಿದೀವಿ, ಅಲ್ಲೆಲ್ಲ ಜಾತಿ ಗಣತಿ ಬಂದಿದ್ರ ಅಂತ. ಕೆಲವು ಮನೆಗೆ ಇಲ್ಲ ಅಂತಾರೆ, ಕೆಲವು ಮನೆಗೆ ಹೂ ಅಂತಾರೆ. ಇದು ಹೇಗೆ? ಒಂದೇ ಊರಲ್ಲಿ ಎರಡು ಅಭಿಪ್ರಾಯ ಇದೆ, ನಾವು ಅದನ್ನು ಗಮನಿಸಬೇಕು. ನಮ್ಮ ಮಠದಲ್ಲೂ ಮಕ್ಕಳುಗಳು ಇರ್ತವೆ, ಈಗ ಅಲ್ಲಿ ಜಾತಿ ಗಣತಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಬಂದು ಕೇಳಬೇಕಿತ್ತಲ್ವಾ. ಜಾತೀಯತೆಯನ್ನು ಬಿಟ್ಟು ಜಾತಿ ಇಟ್ಕೊಂಡ್ ಬಂದಾಗ ಎಲ್ಲರನ್ನು ಕೇಳಿ ಅಭಿಪ್ರಾಯಕ್ಕೆ ಬರಬೇಕು ಅಂತ. ಹಂಗ ಅಭಿಪ್ರಾಯ ಈ ಜಾತಿ ಗಣತಿ ಬಗ್ಗೆ ಒಂದು ಇಡೀ ಪ್ರಬಲ ಸಮುದಾಯವೇ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸ್ವಾಮೀಜಿಗಳ ವಿರೋಧ ಇದೆ, ಸ್ವಪಕ್ಷೀಯರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.